ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಸಾಮಾನ್ಯವೆನಿಸಿದರೂ ಅವು ದೇವರ ಸಂದೇಶಗಳಾಗಿರಬಹುದು. ನಾವು ಕಷ್ಟದಲ್ಲಿದ್ದಾಗ, ನಿರಾಶೆಯಲ್ಲಿದ್ದಾಗ ಅಥವಾ ಜೀವನದ ದಾರಿ ಕಾಣದಿದ್ದಾಗ ದೇವರು ನೇರವಾಗಿ ಬಂದು ಮಾತನಾಡುವುದಿಲ್ಲ. ಆದರೆ ಕೆಲವು ಸೂಚನೆಗಳ ಮೂಲಕ ನಮಗೆ ಮಾರ್ಗದರ್ಶನ ಮಾಡುತ್ತಾನೆ. ಇಂದು ಈ ವಿಡಿಯೋದಲ್ಲಿ ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇದೆ ಎನ್ನುವ 10 ಪ್ರಮುಖ ಸೂಚನೆಗಳು ಎಂಬ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬಹುಶಃ ಈ ಸೂಚನೆಗಳಲ್ಲಿ ಕೆಲವು ನಿಮ್ಮ ಜೀವನದಲ್ಲೂ ನಡೆಯುತ್ತಿರಬಹುದು. ಮೊದಲನೇದಾಗಿ, ದೊಡ್ಡ ಕಷ್ಟಗಳಿಂದ ನೀವು ಪಾರಾಗುವುದು. ಕೆಲವೊಮ್ಮೆ ದೊಡ್ಡ ಅಪಘಾತ, ಸಮಸ್ಯೆ ಅಥವಾ ಅಪಾಯದಿಂದ ಅಚ್ಚರಿಯ ರೀತಿಯಲ್ಲಿ ನೀವು ತಪ್ಪಿಸಿಕೊಳ್ಳುತ್ತೀರಿ. ಆ ಸಮಯದಲ್ಲಿ ಇದು ಹೇಗೆ ಸಾಧ್ಯವಾಯಿತು ಎಂದು ಅನಿಸುತ್ತದೆ. ಇಂತಹ ಸಂದರ್ಭಗಳು ದೇವರ ಕೃಪೆಯ ಸಂಕೇತವಾಗಿರಬಹುದು. ದೇವರು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಎಂಬುದರ ಸೂಚನೆಯಾಗಿರಬಹುದು. ಮನಸ್ಸಿನಲ್ಲಿ ಅನಿರೀಕ್ಷಿತ ಶಾಂತಿ. ಜೀವನದಲ್ಲಿ ಸಮಸ್ಯೆಗಳು ಇದ್ದರೂ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಕುಗ್ಗುವುದಿಲ್ಲ. ಒಳಗೊಂದು ಶಾಂತಿ ಇರುತ್ತದೆ. ಎಲ್ಲವೂ ಸರಿಯಾಗುತ್ತದೆ ಎಂಬ ಭರವಸೆ ಮೂಡುತ್ತದೆ. ಈ ಆಂತರಿಕ ಶಾಂತಿ ದೇವರ ಆಶೀರ್ವಾದದ ಸಂಕೇತವಾಗಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ಸಿಗುವುದು. ಕೆಲವೊಮ್ಮೆ ನಮ್ಮ ಜೀವನಕ್ಕೆ ಕೆಲವು ವ್ಯಕ್ತಿಗಳು ಬರುತ್ತಾರೆ. ಅವರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ಸರಿಯಾದ ಸಲಹೆ ನೀಡುತ್ತಾರೆ, ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಇಂತಹ ಜನರು ದೇವರು ಕಳುಹಿಸಿದ ಮಾರ್ಗದರ್ಶಕರಾಗಿರಬಹುದು. ಕೆಟ್ಟ ಅಭ್ಯಾಸಗಳಿಂದ ದೂರವಾಗುವುದು. ನಿಮ್ಮೊಳಗೆ ಒಳ್ಳೆಯ ಬದಲಾವಣೆಗಳು ಆಗುತ್ತಿದ್ದರೆ, ಕೆಟ್ಟ ಅಭ್ಯಾಸಗಳು ನಿಧಾನವಾಗಿ ಕಡಿಮೆಯಾಗುತ್ತಿದ್ದರೆ ಅದು ದೇವರ ಅನುಗ್ರಹದ ಸಂಕೇತ. ಯಾಕೆಂದರೆ ದೇವರು ಯಾವಾಗಲೂ ಒಳ್ಳೆಯ ದಾರಿಯ ಕಡೆಗೆ ಕರೆದೊಯ್ಯುತ್ತಾನೆ. ಪದೇ ಪದೇ ಸಿಗುವ ಎಚ್ಚರಿಕೆಗಳು. ಕೆಲವು ವಿಷಯಗಳಲ್ಲಿ ನೀವು ಮತ್ತೆ ಮತ್ತೆ ಒಂದೇ ರೀತಿಯ ಸೂಚನೆಗಳನ್ನು ಕಾಣಬಹುದು. ಕೆಲವು ಮಾತುಗಳು, ಕೆಲವು ಘಟನೆಗಳು, ಕೆಲವು ಕನಸುಗಳು ನಿಮ್ಮ ಗಮನ ಸೆಳೆಯಬಹುದು. ಇದು ಜೀವನದ ಬಗ್ಗೆ ಹೆಚ್ಚು ಜಾಗೃತರಾಗಲು ದೇವರು ನೀಡುವ ಸಂದೇಶವಾಗಿರಬಹುದು. ಕಷ್ಟಗಳು ನಿಮ್ಮನ್ನು ಬಲಿಷ್ಠರಾಗಿಸುವುದು. ದೇವರ ಆಶೀರ್ವಾದ ಎಂದರೆ ಕಷ್ಟಗಳೇ ಬರಬಾರದು ಎಂದಲ್ಲ. ಕೆಲವೊಮ್ಮೆ ಕಷ್ಟಗಳ ಮೂಲಕವೇ ದೇವರು ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತಾನೆ. ಇಂದು ನಿಮ್ಮನ್ನು ನೋಯಿಸುತ್ತಿರುವ ಪರಿಸ್ಥಿತಿಯೇ ನಾಳೆ ನಿಮ್ಮ ಶಕ್ತಿಯಾಗಬಹುದು. ಪ್ರಾರ್ಥನೆಯ ನಂತರ ಹಗುರವಾದ ಅನುಭವ. ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆಯ ನಂತರ ನೆಮ್ಮದಿ ಸಿಗುತ್ತಿದೆಯೇ? ಒಂದು ಭಾರ ಇಳಿದಂತಾಗುತ್ತಿದೆಯೇ? ಇದು ದೇವರ ಸಾನ್ನಿಧ್ಯದ ಅನುಭವವಾಗಿರಬಹುದು. ಅಸಾಧ್ಯವೆನಿಸಿದ ಕೆಲಸಗಳು ಸಾಧ್ಯವಾಗುವುದು. ನಿಮ್ಮ ಪ್ರಯತ್ನಗಳ ಜೊತೆಗೆ ಕೆಲವೊಮ್ಮೆ ಅಚ್ಚರಿಯ ರೀತಿಯಲ್ಲಿ ಅವಕಾಶಗಳು ಬರುತ್ತವೆ, ಬಾಗಿಲು ತೆರೆದುಕೊಳ್ಳುತ್ತವೆ, ನೀವು ನಿರೀಕ್ಷಿಸದ ಸಹಾಯ ದೊರೆಯುತ್ತದೆ. ಇಂತಹ ಸಂದರ್ಭಗಳು ದೇವರ ಕೃಪೆಯ ಸಂಕೇತವಾಗಿರಬಹುದು. ಇತರರಿಗೆ ಸಹಾಯ ಮಾಡುವ ಮನಸ್ಸು ಬೆಳೆಯುವುದು. ದೇವರ ಆಶೀರ್ವಾದ ಇರುವ ವ್ಯಕ್ತಿಯ ಹೃದಯದಲ್ಲಿ ದಯೆ ಇರುತ್ತದೆ. ಇತರರಿಗೆ ಸಹಾಯ ಮಾಡಬೇಕೆಂಬ ಮನಸ್ಸು ಮೂಡುತ್ತದೆ. ಸ್ವಾರ್ಥ ಕಡಿಮೆಯಾಗುತ್ತದೆ. ಇದು ಆತ್ಮೀಯ ಬೆಳವಣಿಗೆಯ ಸೂಚನೆ. ಯಾವುದೇ ಪರಿಸ್ಥಿತಿಯಲ್ಲೂ ನಂಬಿಕೆ ಕಳೆದುಕೊಳ್ಳದಿರುವುದು. ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಂಡರೂ ದೇವರು ನನ್ನ ಜೊತೆ ಇದ್ದಾನೆ ಎಂಬ ನಂಬಿಕೆ ಉಳಿದಿದ್ದರೆ ಅದು ಅತ್ಯಂತ ದೊಡ್ಡ ಆಶೀರ್ವಾದ. ಯಾಕೆಂದರೆ ನಂಬಿಕೆಯೇ ಅದ್ಭುತಗಳಿಗೆ ದಾರಿ ಮಾಡಿಕೊಡುತ್ತದೆ. ಜೀವನದ ಮಹತ್ವದ ಸಂದೇಶ. ಸ್ನೇಹಿತರೆ, ದೇವರ ಆಶೀರ್ವಾದ ಎಂದರೆ ಕೇವಲ ಹಣ, ಆಸ್ತಿ ಅಥವಾ ಯಶಸ್ಸು ಮಾತ್ರವಲ್ಲ. ಒಳ್ಳೆಯ ಆರೋಗ್ಯ, ಶಾಂತಿಯ ಮನಸ್ಸು, ಒಳ್ಳೆಯ ಕುಟುಂಬ, ಒಳ್ಳೆಯ ಹೃದಯ ಮತ್ತು ಸರಿಯಾದ ದಾರಿ ಇವೆಲ್ಲವೂ ದೇವರ ದೊಡ್ಡ ಆಶೀರ್ವಾದಗಳು.
ನಾವು ಯಾವಾಗಲೂ ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಯೋಚಿಸುತ್ತೇವೆ, ಆದರೆ ದೇವರು ಈಗಾಗಲೇ ಕೊಟ್ಟಿರುವ ಆಶೀರ್ವಾದಗಳನ್ನು ಮರೆತು ಬಿಡುತ್ತೇವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈ ಸೂಚನೆಗಳಲ್ಲಿ ಕೆಲವು ಇದ್ದರೆ ದೇವರು ನಿಮ್ಮನ್ನು ಮರೆತಿಲ್ಲ, ಅವನು ನಿಮ್ಮ ಜೊತೆಯಲ್ಲಿದ್ದಾನೆ. ಆದ್ದರಿಂದ ಭಯಪಡಬೇಡಿ, ನಂಬಿಕೆ ಕಳೆದುಕೊಳ್ಳಬೇಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯ ಕೆಲಸ ಮಾಡಿ ಮುಂದೆ ಸಾಗುತ್ತಿರಿ. ಒಂದು ದಿನ ದೇವರ ಯೋಜನೆ ನಿಮ್ಮ ಮುಂದೆ ಸ್ಪಷ್ಟವಾಗುತ್ತದೆ. ದೇವರು ತಡ ಮಾಡಬಹುದು, ಆದರೆ ಎಂದಿಗೂ ತಪ್ಪುವುದಿಲ್ಲ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.